ಹರಿ ಓಂ, ನಾನು ಶ್ವೇತಾ. ನಿಂಗ ಎಲ್ಲ ಆರಾಮಾಗಿದ್ದೇಳ ಅನ್ಕತ್ತೆ. ಇವತ್ತು ನಂಗಳ ಪಕ್ಕದ ಊರಿನಲ್ಲಿ ನನ್ನ ಆತ್ಮೀಯರೊಬ್ಬರ ಮನೆಯಲ್ಲಿ ವಾರ್ಷಿಕವಾಗಿ ಮಾಡುವಂತಹ ಗಣಹೋಮ ಇದ್ದಿತ್ತು. ಸೊ ತುಂಬಾ ದಿನಗಳಿಂದ ಅವ್ರ ಮನೆಗೆ ಕರಿತಾ ಇದ್ದಿತ್ತು ನನ್ನ. ತುಂಬಾ ದಿನ ಅಲ್ಲ, ತುಂಬಾ ವರ್ಷಗಳಿಂದ ಕರಿತಾ ಇದ್ದಿತ್ತು ಬಾ ಅಂತೇಳಿ. ಒಪ್ಪುದಕ್ಕಾಗಿತ್ಲೆ. ಹಂಗಾಗಿ ಈ ಸರ್ತಿ ಗಣಹೋಮಕ್ಕೆ ಹೋಗೇ ಬರ್ಬಾ ಅಂತ ಅನ್ಕೊಂಡು ನಾನು ಹೊರಟದ್ದು ಮಧ್ಯಾಹ್ನದ ಬಸ್ಸಿಗೆ 12 ಗಂಟೆ ಸುಮಾರಿಂಗ್ ಹೊರಟಿದ್ದು. ನನ್ನ ಜೊತೆಗೆ ಮಹಾಲಕ್ಷ್ಮಿ ಅಕ್ಕನು ಬಂದಿತ್ತು. ಇದೇ ಫಸ್ಟ್ ಟೈಮ್ ಅವ್ರ ಮನೆ, ಆ ಊರು ಎರಡನ್ನೂ ನಾನ್ ನೋಡಿದ್ದು. ತುಂಬಾ ಇಷ್ಟ ಆಯ್ತು ನನ್ಗೆ. ಮನೆ ಜನ ಎಲ್ಲ ತುಂಬಾ ಚೆನ್ನಾಗ್ ಮಾತಾಡ್ಸಿದ. ಮತ್ತೆ ತುಂಬಾ ಜನ ಸಿಕ್ದವೆಲ್ಲ ಅಂದ್ರೆ ಪರಿಚಯ ಇಲ್ದೇ ಇದ್ದಂತವು, ನನ್ನ ವಿಡಿಯೋ ನೋಡಿ ಪರಿಚಯ ಆದಂತವು. ನಿನ್ನನ್ನೆಲ್ಲೋ ನೋಡಿದ್ದೆ, ಹಾ ನೀನು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ರೀಲ್ಸ್ ಮಾಡ್ತೆ ಅಲ್ದಾ ಅಂತ ಕೇಳಿದಾಗ ನಿಜ ಮರ್ಯಾದೆ ಆಗೊತ್ತು. ಎಂತಕ್ಕೆ ಅಂದ್ರೆ ಈ ರೀತಿ ಎಲ್ಲ ಗುರುತಿಸ್ಕೊಂಬುದು ಏನೋ ಒಂಥರ ಅಷ್ಟಾಗಿ ರೂಢಿ ಇಲ್ಲದಕ್ಕನ ಒಂಥರ ಅನ್ಸ್ತು, ಮುಜುಗರ ಆಗ್ತು. ಗಣಹೋಮ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ನಂಗೆಲ್ಲ ಕುಂತು ಸ್ತೋತ್ರ ಎಲ್ಲ ಹೇಳ್ದ್ಯಾ. ನಂಗೆ ಜಾಸ್ತಿ ಏನ್ ರೆಕಾರ್ಡ್ ಮಾಡ್ಕೊಂಬೋದಕ್ಕಾಯ್ದಿಲ್ಲ. ಬಟ್ ಕಾರ್ಯಕ್ರಮ ಮಾತ್ರ ತುಂಬಾ ಚೆನ್ನಾಗಾತು. ಹಂಗೆ ಊಟ ಕೂಡ ತುಂಬಾ ರುಚಿಯಾಗಿದ್ದಿತ್ತು. ಅದನ್ನ ಯಾವ್ದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ಮೇಲೆ ಊಟ ಎಲ್ಲ ಆದ್ಮೇಲೆ ಬಂದಂತಹ ಎಲ್ಲ ಆತ್ಮೀಯರು ಹೆಂಗಸರ ಜೊತೆಗೆ ಒಂದು ಸೆಲ್ಫಿ ವಿಡಿಯೋ ತೆಕ್ಕೊಂಡೆ. ಇದ್ರಲ್ಲಿ ಇದ್ದಂಥವೆಲ್ಲವೂ ನನ್ಗೆ ತುಂಬಾ ಕ್ಲೋಸು, ತುಂಬಾ ಪರಿಚಯ. ತಾಳ್ಮದ್ಲೆ ಇರ್ಲಿಕ್ಕೂ ಅಥವಾ ಭಜನಾ ಕಾರ್ಯಕ್ರಮ ಇರ್ಲಿಕ್ಕೂ ಅಥವಾ ಅವ್ರ ಊರ್ನಲ್ಲಿ ನಡೆಯುವಂತಹ ಏನಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಅಂತಂದ್ರೆ ಅದ್ರಲ್ಲಿ ನನಗೂ ಒಂದು ಪಾಲಿರ್ತು. ನನ್ನನ್ನು ಕೂಡ ಸೇರ್ಸ್ಕತ್ತ ಕರಿತ. ನಾನು ನನ್ಗೆ ಸಾಧ್ಯ ಆದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅವ್ರದ್ದೇ ಒಂದು ಕಲಾ ಬಳಗ ಕೂಡ ಇದ್ದು. ಸೊ ಆ ಕಲಾ ಬಳಗದಲ್ಲಿ ನಾನು ಕೂಡ ಸೇರ್ಕೊಂಡು ಅವಾಗ ನನಗೆ ಯಾವಾಗ ಸಾಧ್ಯ ಆಗ್ತಾ ಅವಾಗ ಏನಾದ್ರೂ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತ. ಆ ಒಂದು ರೀತಿಯಲ್ಲಿ ಅವೆಲ್ಲ ನನಗೆ ಆತ್ಮೀಯರಾದಂತವು. ಸೊ ಅವ್ರ ಮನೆಗ್ ಹೋಗಿ ಅವರ ಮನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾನೇ ಖುಷಿ ಆಯ್ತು. ಅದನ್ನ ನಿಮ್ ಜೊತೆಗೂ ಹಂಚ್ಕೊಂಬ ಅನ್ಕೊಂಡೆ. ಎಂತಕ್ಕೆ ಅಂತಂದ್ರೆ ಎಷ್ಟೋ ಸಲ ಅವ್ರ ಪರಿಚಯ ನಮ್ಗೆ ಜಾಸ್ತಿನೇ ಇದ್ರು, ಅವ್ರ ಮನೆಯವ್ರ ಪರಿಚಯ ಇರ್ತಲೆ, ಅವ್ರ ಮನೆ ಪರಿಸರದ ಪರಿಚಯ ಇರ್ತಿಲ್ಲ. ಅದೆಲ್ಲ ಪರಿಚಯ ಆದಾಗ ನಮ್ಮ ಸಂಬಂಧಗಳು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತು. ಹಂಗೆ ನಮ್ಮ ಸ್ನೇಹ ವಲಯ ಅನ್ನುವಂತಹದ್ದು ಇನ್ನೂ ದೊಡ್ಡದಾಗ್ತಾ ಹೋಗ್ತು ಅಲ್ದಾ. ಸೊ ಆ ರೀತಿಯಲ್ಲಿ ಇನ್ನೊಂದಷ್ಟು ದೊಡ್ಡ ವಲಯವನ್ನ ಇವತ್ತು ನಾನು ಬೆಳೆಸ್ಕೊಂಡ್ ಬಂದೆ. ತುಂಬಾನೇ ಖುಷಿಯಾಗಿ ಕಳೆದಂತಹ ದಿನ ಇವತ್ತು. ಮನೆಗ್ ಬತ್ತಾ ಸಂಜೆ ಆಗಿತ್ತು. ಸೊ ನಿಮ್ ಜೊತೆಗೂ ವಿಡಿಯೋವನ್ನ ಶೇರ್ ಮಾಡ್ಕೊಂಬ ಅನ್ಕೊಂಡೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಂಗೆಯೇ ಶೇರ್ ಮಾಡ್ಕೊಂಬುದನ್ನ ಮರೆಯಡಿ. ಅಡ್ಡಿಲ್ಯಾ, ಫಾಲೋ ಮಾಡಿ.